ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ 2024ರಲ್ಲಿ ಏನು ಕೌನ್ಸ್ಲಿಂಗ್ ಪ್ರಕ್ರಿಯೆ ಆಗಿತ್ತು, ಹಿಂದಿನ ವರ್ಷ ಡಿಸೆಂಬರ್ ತನಕ ಕ್ಲೋಸ್ ಆಗಿತ್ತು. ಅಲ್ಲಿ ಸ್ವಲ್ಪ ಪೆಂಡಿಂಗ್ ಉಳಿದಿತ್ತು. ಯಾರ್ದಂತಂದರೆ ನಮ್ಮ ಎ ಎನ್ ಎಮ್ ಅಭ್ಯರ್ಥಿಗಳದ್ದು ಸೀಟುಗಳು ಕೌನ್ಸ್ಲಿಂಗ್ ಪ್ರಕ್ರಿಯೆಯಿಂದ ಉಳಿದಿದ್ದು. ಆ ಒಂದು ಸೀಟುಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ 26ನೇ ತಾರೀಕಿಗೆ ಬೆಳಗ್ಗೆ 11:00 ನೇರ ಸಂದರ್ಶನ ಅಂದರೆ ಕೌನ್ಸ್ಲಿಂಗನ್ನು ಕರೆದಿದ್ದಾರೆ. ಈಗ ಯಾರೆಲ್ಲ ಅಭ್ಯರ್ಥಿಗಳು ಎ.ಎನ್.ಎಮ್ ಮಾಡಿ ಜೆ.ಎನ್.ಎಮ್ ಮಾಡಬೇಕಂತ ವೇಟ್ ಮಾಡ್ತಾಯಿದ್ರು, ಅವ್ರುಗಳದ್ದು ಪೆಂಡಿಂಗ್ ಇತ್ತು. ಮತ್ತು ಉಳಿದಿರುವಂಥ ಸೀಟುಗಳನ್ನು ಇವರು ಇವಾಗ ಪ್ರೊಸೆಸಿಂಗ್ ಮಾಡ್ತಾಯಿದ್ದಾರೆ. ಎ.ಎನ್.ಎಮ್ ಸೀಟುಗಳಿಗೆ, ಸರ್ಕಾರಿ ಸೀಟುಗಳಿಗೆ ಅಭ್ಯರ್ಥಿಗಳಿಗೆ, ಈ ಎ.ಎನ್.ಎಮ್ ಮಾಡಿದಿರುವಂಥ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರುಗಳಿಗೆ ಜೆ.ಎನ್.ಎಮ್ ಮಾಡಬೇಕಂತಂದರೆ, ಅವ್ರುಗಳಿಗೆ ಒಂದು ಸರ್ಕಾರಿ ಸೀಟುಗಳನ್ನು ಪಡ್ಕೋಬೇಕಂತಂದರೆ ಅವರು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಿ, 2024-25ನೇ ಸಾಲಿನ ಜಿ.ಎನ್.ಎಮ್ ತರಬೇತಿಗೆ ಸೇವಾನಿರತ ಅಂದರೆ ಗೌರ್ಮೆಂಟ್ ಜಾಬ್ನಾಗ ಇರ್ತಾರಲ್ಲ, ಆ ಒಂದು ಸೇವಾನಿರತ ಸಹಾಯಕಿಯರು ಎ.ಎನ್.ಎಮ್ ಆದವರು ಅವರಿಗೆ ಸೀಟು ಹಂಚಿಕೆ ಮಾಡುವ ಬಗ್ಗೆ ಅಂತ ಇದು ನಿನ್ನೆ ರಿಲೀಸ್ ಆಗಿರುವಂಥದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಇನ್ನೂ ಎಲ್ಲ ವರ್ಗದ ಉಳಿದಿರುವ ಸೀಟುಗಳಿಗೆ ಅಂತಿಮ ಸುತ್ತಿನಲ್ಲಿ, ಅಂದರೆ ಇನ್ನೂ ಒಂದು ರೌಂಡ್ ಉಳಿದಿತ್ತು ಪೆಂಡಿಂಗ್, ಡಿ ಕೆಟಗರೈಸೇಷನ್ ಮಾಡಿ ಸಾಮಾನ್ಯ ವರ್ಗದ ಜಿ.ಎಮ್ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಿದ್ದು. ಸಾಮಾನ್ಯ ಕೋಟಾ ಡಿ ಕೆಟಗರೈಸ್ಡ್ ಮಾಡಿದ ನಂತರವೂ ಮತ್ತು ಮುಕ್ತಾಯವಾದ ನಂತರವೂ ಉಳಿಕೆಯಾಗಿರುವ 9 ಸರ್ಕಾರಿ ಶಾಲೆಗಳಲ್ಲಿ 18 ಜಿ.ಎನ್.ಎಮ್ ಸೀಟುಗಳು ಸೇವಾನಿರತ ಕಿರಿಯ ಮಹಿಳಾ ಸಹಾಯಕರಿಗೆ ಹಂಚಿಕೆ ಮಾಡಲು ಆದೇಶಿಸಲಾಗಿದೆ. ಅಂದರೆ ಈಗ ಆಲ್ರೆಡಿ ಕೌನ್ಸ್ಲಿಂಗ್ ಮುಗಿದಿದೆ, ಎಲ್ಲ ಕೂಡ ಕ್ಲೋಸ್ ಆಗಿದೆ. ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಅಂದರೆ 18 ಸೀಟುಗಳು ಉಳಿದಾವಲ್ಲ 9 ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜು, ಅವನ್ನ ಹಂಚಿಕೆ ಮಾಡಬೇಕಂತ ಆದೇಶ ಬಂದಿದೆಯಂತೆ. ಅದಕ್ಕೆ ಇವ್ರು ಏನು ಮಾಡ್ತಾಯಿದ್ದಾರೆ, ಆ ಒಂದು ಉಳಿದಿರೋ ಸೀಟುಗಳನ್ನು 26ನೇ ತಾರೀಕಿಗೆ ಅಂದರೆ ನಾಳೆಗೆ 11 ಗಂಟೆಗೆ ಕೌನ್ಸ್ಲಿಂಗ್ ಮಾಡ್ತಾಯಿದ್ದೀವಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ನೀವೆಲ್ಲ ಮೂಲ ದಾಖಲಾತಿಗಳೊಂದಿಗೆ ನೀವು ಕೌನ್ಸ್ಲಿಂಗ್ ಹಾಜರಾಗ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಿದೆ ಅಂತಂದರೆ, ಬರಬೇಕಾದ್ರೆ ಏನೆಲ್ಲ ತೊಗೊಂಬರ್ಬೇಕು, PUC SSLC ಮಾರ್ಕ್ಸ್ ಕಾರ್ಡು, ಆಮೇಲೆ ಸೇವಾ ಪ್ರಮಾಣ ಪತ್ರ, ತರಬೇತಿ ಪ್ರಮಾಣ ಪತ್ರ ಇರ್ಬೋದು, ಜಾತಿ ಪ್ರಮಾಣ ಪತ್ರ, ನೇಮಕಾತಿ ಪ್ರಮಾಣ ಪತ್ರ, 370J ಇದ್ದರೆ ಅದನ್ನು ತಗೋರಿ, KNC ರಿಜಿಸ್ಟ್ರೇಷನ್ನು, ಕರ್ತವ್ಯಕ್ಕೆ ಹಾಜರಾದ ಚಲನಾ ಆದೇಶ ಪ್ರಮಾಣ ಪತ್ರ ಇರ್ಬೋದು. ಅದಾದಮೇಲೆ ಖಾಯಂ ಪೂರ್ವ ಸೇವಾವಧಿ ಘೋಷಣೆ ಅಂತ ಕೊಡ್ತಾರಲ್ಲಿ, ಅದನ್ನು ತಗೋಬೇಕು. ನೌಕರ ಬಗ್ಗೆ ಇಲಾಖಾ ವಿಚಾರಣೆಗಳ ಬಗ್ಗೆ ಏನಾದ್ರು ನ್ಯಾಯಾಂಗ ಪ್ರಕ್ರಿಯೆ ಕೋರ್ಟ್ಗೆ ಸುದ್ದಿದ್ರೆ ಅದನ್ನು ತಗೋರಿ. ಆಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಿರಪೇಕ್ಷಣಾ ಪತ್ರ, ನೋ ಅಬ್ಜೆಕ್ಷನ್ ತೊಗೊಂಡು ಬರಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಉಳಿದಿರುವಂಥ ಸೀಟುಗಳು ಇಷ್ಟು. ಗೌರ್ಮೆಂಟ್ ಚಾಮರಾಜನಗರದಲ್ಲಿ ಒಂದಿದೆ, ಕಾರವಾರದಲ್ಲಿ ಒಂದು, KCG ಬೆಂಗಳೂರಲ್ಲಿ ಒಂದು, ಗುಲ್ಬರ್ಗದಲ್ಲಿ 6 ಇದ್ದಾವೆ, ಇದು ಮೈಸೂರಲ್ಲಿ ಒಂದು, ವಿಕ್ಟೋರಿಯಾದಲ್ಲಿ 4, ಆಮೇಲೆ ತುಮಕೂರಲ್ಲಿ ಒಂದು, ಹಾವೇರಿಯಲ್ಲಿ ಒಂದು, ಬೆಳಗಾಮಲ್ಲಿ ಒಂದು, ಆಮೇಲೆ ಬೌರಿಂಗ್ ಆ್ಯಂಡ್ ಲೇಜಿ ಕ್ರೂಸನ್ ಹಾಸ್ಪಿಟಲ್ ಬೆಂಗಳೂರು ಅಲ್ಲಿ ಒಂದು. ಒಟ್ಟು 18 ಸೀಟುಗಳು ಇದ್ದಾವೆ. ಕೌನ್ಸ್ಲಿಂಗಿಗೆ ಎಲ್ಲಿ ಹೋಗಬೇಕು ಅಂತಂದರೆ, ಇದು ಕೊಟ್ಟಿದ್ದಾರೆ ಅಡ್ರೆಸ್: ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ +4 ಲೈಬ್ರರಿ ಬ್ಲಾಕ್, ಬೆಂಗಳೂರು ಆ್ಯಂಡ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬೆಂಗಳೂರು ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಲ್ಲೇ ಹೋಗಬೇಕು. ಏನು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡಿದ್ರಲ್ಲ ಅಲ್ಲೇ ಇರುತ್ತೆ. ಸೊ ಈಗಾಗಲೇ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸೀಟುಗಳು ಪಡೆದುಕೊಂಡು ಪ್ರವೇಶ ಪಡೆದುಕೊಳ್ಳೋ ಅಭ್ಯರ್ಥಿಗಳಿಗೆ ಅವಕಾಶ ಇಲ್ಲ. ಮತ್ತು ಅಂದರೆ ಯಾರಲ್ಲಿ ಸೀಟ್ ತೊಗೊಂಡಿರ್ತಾರ ಅವ್ರುಗಳಿಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಇನ್ ಸರ್ವಿಸ್ ಯಾರಿಗೆ ಇನ್ನೂರಿಗೆ ಸೀಟ್ ಸಲುವಾಗಿ ವೇಟ್ ಮಾಡ್ತಾ ಇದ್ದಾರೆ, ಅವರು ನಾಳೆಗೆ ಅಂದರೆ 26ನೇ ತಾರೀಕಿಗೆ 11:00 ಹೋಗಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಲೈಬ್ರರಿ ಬ್ಲಾಕ್ ಒಳಗಡೆ ಕೌನ್ಸ್ಲಿಂಗ್ ಇರುತ್ತೆ, ಹೋಗಿ ಅಟೆಂಡ್ ಆಗಿ.